ಅಲ್ಪ ಕೆಲಸ ನೀ ಹೇಳ್ಬಿಟ್ಟು ಮಾಡಿ ದಾಳಿ ಬಿಡದಂಗೆ ಗೊತ್ತೈತೆ ಬಿಟ್ಕೊಂಡಲ್ಲ ಬಿಡಬೇಡ ಅಂತ ಮತ್ತೆ ಈ ಬಿಡಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ನೀನು ಕರ್ಕೊ ಬಂದು ಇಂಥವೆಲ್ಲ ಮಾಡ್ಸೋದ್ರೆ ಈಗ ನೀನು ಬಂದಿದ್ಯಾ ಅವ್ನು ಶಶಿ ನೀವು ನೀವೆಲ್ಲ ಯಾಕೆ ಮಾಡ್ಕೊಂಡ್ರಿ ಒತ್ತುವರಿ ಆಗೈತೆ ನಮ್ಮರ್ದು ಅಂತ ಇಲ್ಲಿ ಹೇಳೋದಲ್ಲ ಹೋಗಿ ಅರ್ಜಿ ಕೊಡ ನೀನು ಅಲ್ಲೂ ಮಾಡ್ಕೊ ಇಲ್ಲ ಮಾಡ್ಕೊ ಯಾರು ಸೆಕ್ರೆಟರಿಗೆಲ್ಲ ನೀನು ಆಯ್ತು ನೀನು ಎಲ್ಲಿ ನಮ್ಮಂದಲ್ಲ ಬಂದು ಹೇಳೋದು ನೀನು ಅಲ್ಲೇ ಮಾಡ್ಕೋಬೇಕು ಮತ್ತೆ ಇಲ್ಲ ಕೇಳಿದೆ ಕೊಡೋದು ಅರ್ಜಿ ಅರ್ಜಿ ಕೊಡೋಕೆ ಹೋಗ್ತಾ ಇಲ್ಲ ಇಲ್ಲಿ ಬಂದು ಕಿತ್ತಾಕೊಂಡ್ರೆ ನಮ್ಗೆ ಏನ್ ಕಿತ್ತಾಕೊಳ್ಳೋದು ಇಲ್ಲಿ ನಾವಿರತಕ್ ಬಂದು ನೀನು ಮಾತಾಡಿ ಕೇಳಿದ್ದು ಇದು ಯಾವ್ದು ಬಾಸ್ ಹಾಕೊಂಡಿರೋದಲ್ಲ ಕೊಂಡಿರೋ ದುಡ್ಡು ಕೊಟ್ಟಿ ತಲೆ ಮೇಲೆ ಬಂಡವಾಳ ಮಾತಾಡ್ಬೇಕು ನೀನು ಅವೆಲ್ಲ ಹುಟ್ಟಾಗ್ತಿರೋದು ಅದು ನನ್ನ ಜಮೀನು ನಿನ್ನಂಗೆ ಮಾವನ್ನು ನಾನು ಬರೆಸ್ಕೊಂಡಿದ್ದೀನಿ ಬಂದಿ ನಿಕ್ಕಳ ನಾನೇ ಬೇಡ ಸ್ವಲ್ಪ ಸುಮ್ಮನೆ ಯಾವ ಬೇಡ ತೀರ್ಮಾನ ಆಗೋದು ಸುಮ್ಮನೆ ಅನ್ನೋದಲ್ಲಿ ಎಲ್ಲ ತೀರ್ಮಾನಗಳಾಗ್ತವೆ ಅಣ್ಣ ಸುಮ್ಮನೆ ಇವಾಗ ನೀನ್ ದಾರಿ ವಿಚಾರದ ಬಂದು ನೀನು ಮಾತಾಡಿದ್ವಿ ನಾನು ಯಾವನೋ ಬಂದೋಗಲ್ಲ ಬಂದ್ರೆ ನೇರವಾಗಿ ಬರ್ತೀನಿ ನಿನ್ನಿಂದ ಅಶೋಕಪ್ಪನ ಮಕ್ಳು ಬಡಿಲಿಲ್ಲ ಈಗ ಬಡಿಲಿಲ್ಲ ಅವರು ಈಗ ಹಿಂಗೆ ಬಡ್ದಿದ್ದವರು ನಿನಗೆ ಇಲ್ಲಿ ಸಂಬಂಧ ಇಲ್ಲ ಸಂಬಂಧ ನೋಡ್ಕ ನಾನು ಅದ್ರ ಸುದ್ದಿ ನೀನೆ ಮಾತಾಡ್ಬೇಡ ಯಾರ ಬಡಿಯೋದೇನಿಲ್ಲ ಗೊತ್ತೈತೆ ಆಯ್ತು ನಡಿ ಆಯ್ತು ಯಾರಿಗೆ ನೀನು ರೋಡ ಗುಟ್ಟಿ ರೋಡ ಬಟ್ಲು ಕಟ್ಟಿಲ್ಲ ರೋಡ ಬಟ್ಲು ಕಟ್ಟಿಲ್ಲ ನಾನು ನಮ್ಮ ಜಾಗದಾಗ ನಮ್ಮ ತಾತ ನಾನು ಕಟ್ಕೊಂಡಿರೋದು ನಡಿ ರೋಡಾಗೆ ಬಟ್ಲು ಕಟ್ಕೊಂಡಿಲ್ಲ ಆಯ್ತು ನೀನ್ ಮಾತಾಡಬಾರ್ದು ಸಿದ್ದಣ್ಣ
ಅವ್ರು ಕರ್ಕೊ ಬಂದಿರೋದು ಏನಕ್ಕೆ ಜಗಳ ತಂದಿಕ್ಕಕ್ಕೆ ಇಲ್ಲಿ ಮಾಡ್ತಿರೋದು ಏಯ್. ಯಾವನ ನೀನು ಕರ್ಕೊಂಬಲ್ಲ, ನನ್ನಿದು, ನನ್ನ ಆಯ್ತು ವಯಸ್ಸಿಗೆ ಬಂದಿದ್ದೀನಿ. ನೀನು ನಡೆಸ್ತಾರೆ ಏಯ್. ನಂದೇನ್ ನಡೀತದ ಇವಾಗ ನಿಂದೇನು ಗೊತ್ತೇನಾ ನೀನ್ ಇರೋದು ಇಷ್ಟೇ ಕಾರ್ಯ ನಿಂದೇನು ಇವಾಗ ಇಲ್ಲಿ ನಿನ್ ಜಮೀನಿಲ್ಲ ಆಸ್ತಿ ಇಲ್ಲ ಅಡವಿಲ್ಲ ಇಲ್ಲಿ ಬರೋದು ನನ್ನ ಜಾತಿ ನಿನ್ನೆ ಮಾಡ್ದ ಅದಂದ ಇದು ಇಷ್ಟು ಬಿಟ್ರೆ ನಾನೇ ಬರ್ದ, ಇನ್ನೇನು ಬೈದಿಲ್ಲ. ಬರ್ದಿಕ್ಕವಲ್ಲ ಹೆಂಗಸ್ರನ್ನ ಹ್ಯಾಂಡಿಕ್ಯಾಪ್ ಮುಂದಕ್ಕೆ ಬಂದ ನನ್ನ ಮಗ ನೀನು, ನಾನಲ್ಲ. ಜಾತಿ ಅಂತ ಅವೆಲ್ಲ ಮಾಡೋದು. ಮತ್ ನನ್ ಪಾಡ ಬಂದಿದ್ದು ನೀನೇನ ಮಾತಾಡ ನಮ್ಮಲ್ಲ ಅಳಿಬೇಕಾದ್ರೆ ನೀನಂಗ ಬಂದು ದಾರಿ ವಿಚಾರಕ್ಕೆ ದಾರಿ ವಿಚಾರ ನೀನಂಗ ಬಂದೆ ಅಶ್ವತ್ಥಪ್ಪನ ಮಕ್ಕಳಿಂದ ನೀನಂಗ ಬಂದೆ ದಾರಿ ವಿಚಾರಕ್ಕೆ ನಾನು ಬಂದಿದ್ದೀನಪ್ಪ ನನ್ನ ಪಾಡ ನಾನು ನಿನ್ನಂಗ ಅವ್ರನ್ನ ತಂದು ಅಡ್ಡಕ್ಕಲ್ಲ ಕುಂಡ್ರದಲ್ಲೇ ನನ್ನ ದಾರಿ ವಿಚಾರಕ್ಕೆ ಅಶ್ವತ್ಥಪ್ಪ ಮಗ ಬಂದ ನಾವೇನು ಮಾತಾಡಿಲ್ಲ ಅವ್ರೇನ ಮಾಡ್ಕೊಳ್ಳಿ ನನಗೆ ಬೇಕಿಲ್ಲ. ಡೆತ್ ಆಗೈತೆ ಒಂದ್ ಗುಂಡಿ ತೆಗಿಯಕ್ ಅಲ್ಲೇ ಇರ್ಲಿ ಆಚಿಕ್ ಮೂಕು ಅವನನ್ನಲ್ಲ ಇಲ್ಲಿ ಬಂದವನಂತ ಅವತ್ತು ಅಶ್ವತ್ಥಪ್ಪ ಮಕ್ಕಳಿಂದ ಬಂದು ಬೆಂಕಿ ಇಕ್ತಾನ ಅವನು. ಅವತ್ತು ನಾವೇನು ಮಾತಾಡಿದ್ವಿ ಅವ್ನಿಗೆ ನಮ್ಮಲ್ಲಿ ದಾರಿಗೆ ನೋಡಿ ಹೇಳ್ದೆ ನಿನ್ ಹೊಲ ಇಲ್ಲ ಮನೆ ದಾರಿ ಇಲ್ಲ ಅಂತ. ಇಲ್ಲಿ ನಾನು ಹೊಲ ಇಲ್ಲಪ್ಪ ಅಲ್ಲಂಗ್ ಬಂದ ಅವನು. ನಾನು ಬಂದಿದ್ದೀನಿ ಸಾರ್ವಜನಿಕ ಹೋಗಿ ಸೀದಾ ವೈಯಕ್ತಿಕ ಕಳಿಸಿದ ಹೆಂಗಂದ್ಲು ಈಗ ಅವ್ರ ಹೊಲ್ದಕ್ಕೆ ಹೋದ್ರೆ ಮೆಟ್ಟ ಹಾಕ ನಾನು ಒಪ್ಕೊಂತೀನಿ, ಮೆಟ್ಟ ಹಾಕ ನಾನು ಒಪ್ಕೊಂತೀನಿ. ಹೊಲ್ದಕ್ಕೆ ಹೋದ್ರೆ ಎಷ್ಟು ಮಾತಾಡ್ದು ಬೇಕಿದ್ದ ನನ್ನ ಮಗ ಅವನು. ಊರಾಗೆ ಬಚ್ಚಲು ಕಟ್ಟಿದ್ರು ಸೀದಾ ನಾನು ಹೆಂಡತಿ ಮಕ್ಕಳು ಸ್ನಾನ ಮಾಡಕ್ ರೋಡಾಗೆ ಇವ್ರ ಅಪ್ಪನ ಮನೆ ಕಟ್ಟಿದ್ನ ಅವ್ನು ಮುಂದಕ್ಕೆ ಎಷ್ಟೋ ಸೀಟ್ ಹಾಕವನೆ. ಪಂಚಾಯತ್ಗೆ ಹೋಗೋದು, ಪಿಡಿಒ ದುಡ್ಡು ಕೊಡೋದು, ನೋಟಿಸ್ ಕಳ್ಸೋದು, ಕೋರ್ಟಾಗೆ ತಿಳ್ಕೊಂಡು ಅಪ್ಪ ಕೊಟ್ಟಿರೋ ನೋಡೋಣ ಇವತ್ತು. ಅವ್ನ ಮನೆ ಮುಂದೆ ಸೀಟ್ ಕೀಳ್ಬೇಕು, ನನ್ನ ಬಚ್ಚಲು ಅಲ್ಲೇ ಗಂಟೆ ನೋಡೇ ಬಿಡ್ತೀನಿ ಅವನ್ನ. ಅವನಂಗೆ ಸುಮ್ ಬಡ್ದಾಕೊಂಡು ಅವ್ರಿಗೆ ತಂದು ಬಿಡಲ್ಲ ನಾವು. ಅಲ್ಲ 3 ವರ್ಷ ಆಗಿತ್ತಲ್ಲ ದೊಡ್ಡಮ್ಮ, ಅವಾಗ ನಿಮ್ಗೆ ಇದಿರ್ಲಿಲ್ವೇ? ಸುಮ್ಮನೆ ಎಲ್ಲ ನೀವು ಮಾಡಂದ್ಬಿಡು ಇನ್ನ ಯಾವೊಂದು ಹೆಜ್ಜೆ ಇಟ್ಟದ್ ಬೇಡ ಎಲ್ಲ ಹೋರಾಡಿದ